ನಮಸ್ತೆ, ನಾನು ಮಹೇಶ್ ಪ್ರಸಾದ್ ಅಂತೇಳಿ. ನಾನು ಸೈಂಟ್ ಮಿಲಗಸ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಡಿವಿಷನ್ ರಿಕವರಿ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಮಸ್ತೆ, ನಾನು ಅರ್ಚನಾ ಅಂತ ಕರ್ನಾಟಕ ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ, ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಆಗಿ. ನಮ್ಮದೊಂದು ಕನಸಿತ್ತು, ಒಂದು ಮನೆ ಕಟ್ಟಬೇಕು ಅಂತ ಹೇಳಿ. ಹಾಗೆ ಹೊರಟಾಗ ನಾವು ಎಂತ ಮಾಡೋದು, ಹೇಗೆ ಕಟ್ಟೋದು ಅಂತ ಹೇಳಿ ಒಂದಷ್ಟು ಡಿಸ್ಕಷನ್ ಮಾಡಿದ್ವಿ. ಬಟ್ ನಾವಿಬ್ಬರು ಎಂಪ್ಲಾಯೀಸ್ ಆದ ಕಾರಣ ನಾವಿಬ್ಬರು ಥಿಂಕ್ ಮಾಡಿದ್ವಿ ಅದು ನಮ್ಮ ಕೈಯಿಂದ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಉಂಟಾ ಅಂತ ಹೇಳಿ. ಸೊ ನಾವು ಹಾಗೆ ಇಂಜಿನಿಯರಿಗೆ ಕಾಂಟ್ರಾಕ್ಟ್ ಕೊಡುವ ಅಂತ ಹೇಳುವಾಗ ಯಾರಿಗೆ ಕೊಡೋದು ಅಂತ ಹೇಳುವ ಒಂದು ಪ್ರಶ್ನೆ ಕೂಡ ಬಂತು. ಹೇಗೆ ಕೊಡೋದು, ಯಾವ ಇಂಜಿನಿಯರ್, ಪುತ್ತೂರಲ್ಲಿ ಯಾರನ್ನು ಇದು ಮಾಡೋದು ಅಂತ ಹೇಳುವಾಗ ನನಗೆ ಫಸ್ಟ್ ಹೊಳ್ದಿದ್ದೆ ಶಿವಪ್ರಸಾದ್ ಅವರು. ಹಾಗೆ ನಾವು ನಮ್ಮ ಪ್ರಾಜೆಕ್ಟನ್ನು ಶಿವಪ್ರಸಾದ್ ಅವರನ್ನು ಮೀಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ವಿ, ನಮಗೆ ಹೀಗೀಗೆ ಬೇಕು. ಆಗ ಅವರು ಕೂಡಲೇ ಕೇಳಿದ್ರು, ನಿಮಗೆ ಹೇಗೆ ಬೇಕು, ಎಂಥ ಪ್ಲ್ಯಾನ್ ನಿಮ್ಮದು, ಎಲ್ಲೆಲ್ಲಿ ಏನು ಬೇಕು, ನಿಮ್ಮದು ಏನು ಐಡಿಯಾ ಅಂತ ಫುಲ್ ಕೇಳಿದರು. ನಾವು ಸಾಧಾರಣ ನಮ್ಮದು ಏನು ರಿಕ್ವೈರ್ಮೆಂಟ್ಸ್ ಅಂತ ಹೇಳೋದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಅವರಿಗೆ. ಮತ್ತು ಅವರು ಅದನ್ನೆಲ್ಲ ನೋಡಿ ಮಾಡಿ ಎಲ್ಲ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿ ನಮಗೆ ಒಂದು ಹೇಳಿದರು, ಇದಕ್ಕೆ ಇಷ್ಟ ಆಗ್ಬೋದು, ಹೀಗಾಗ್ಬೋದು ಅಂತೆಲ್ಲ ಫುಲ್ ನಮಗೆ ಡೀಟೇಲ್ಸ್ ಕೊಟ್ಟರು. ಆವಾಗ ನಮ್ಗೆ ಅನಿಸ್ತು ಬೆಸ್ಟ್, ನಾವು ನೆನೆಸಿದ ಹಾಗೆ ಪ್ರಾಜೆಕ್ಟ್ ವರ್ಕ್ ಆಗ್ತದೆ ಇವ್ರ ಹತ್ರ ಕೊಟ್ಟರೆ. ಮತ್ತು ನಮ್ಮ ಬಜೆಟ್ ಕೂಡ ಇಷ್ಟೇ ಉಂಟು, ಅದರಲ್ಲಿ ಇವರಿಗೆ ವೆಲ್ ಪ್ಲ್ಯಾನ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಹೋಗುವ ಅಂತ ಹೇಳಿ ಡಿಸಿಷನಿಗೆ ಹೊರಟ್ವಿ. ಲೈಕ್ ನಾವು ಮನೆ ಕಟ್ಟುವಾಗ ನಮಗೆ ತುಂಬ ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್. ಆಗ ಕೂಡ ನಾವು ಇಂಜಿನಿಯರನ್ನು ಕೇಳಿದಾಗ ಅವರು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಪೋಸ್ ನೀವು ಮೆಟೀರಿಯಲ್ ಆಗ್ಬೋದು, ಯಾವುದೇ ಇದಾಗ್ಬೋದು, ನಾವು ಯಾವುದು ಒಳ್ಳೆ ಕ್ವಾಲಿಟಿಯದ್ದೇ ನೋಡಬೇಕು ಅಂತ ಇದು ಮಾಡ್ತೇವೆ, ಬಟ್ ಬಜೆಟ್ ಕೂಡ ನೋಡ್ತೇವೆ. ಸೊ ಹಂತವಾಗಿ ಹೋದಾಗೆ ಸಹ ಒಂದೊಂದು ಬೇಸ್ಮೆಂಟಲ್ಲಿ ಸಹ ನಮಗೆ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್ ಇದ್ದದನ್ನು ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು ಅಂತ ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಪ್ರಾಜೆಕ್ಟ್ ಒಂದು ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಆಯಿತು. ನಾವು ನೆನೆಸಿದ ಟೈಮಿಗೆ ಕಂಪ್ಲೀಟ್ ಆಗಿದೆ. ಮತ್ತು ನಿಮಗೆ ಕಟ್ಟುವಾಗ ಸರ್ ಲಾಟ್ಸ್ ಆಫ್ ಕನ್ಫ್ಯೂಷನ್ ಇದ್ದರೆ ಕ್ಲಾರಿಫಿಕೇಷನ್ ಪ್ರತಿಯೊಂದು ಹಂತದಲ್ಲೂ ಸೈಟಿಗೆ ಒಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತು ಬಜೆಟ್ ಕೂಡ ನಾವು ನೆನೆಸಿದ ರೀತಿಯಲ್ಲೇ ಹೋಗಿ ಕೊನೆಗೆ ನಮ್ಮ ಬಜೆಟ್ ಕೂಡ ಅದೇ ರೀತಿಯಲ್ಲಿ ನಿಂತಿದೆ ಕೂಡ. ಮೆಟೀರಿಯಲ್ ಕೊಡುವಾಗಲೇ ಇಲ್ಲಿ ಇಂಥದ್ದಿದೆ, ಹೀಗಿದೆ, ಹೀಗೆ ಮಾಡ್ಬೋದು ಅಂತ ತುಂಬ ಚೆಂದ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟು ಹೇಳಿದ್ದಾರೆ. ಹಾಗಾಗಿ ಓವರಾಲ್ ಪ್ರಾಜೆಕ್ಟ್ ತುಂಬ ಸ್ಮೂತಾಗಿ ಹೋಗಿದೆ. ನಾವು ಸೃಷ್ಟಿ ಕನ್ಸ್ಟ್ರಕ್ಷನನ್ನು ಈ ಮೂಲಕ ರೆಫರ್ ಕೂಡ ಮಾಡ್ತೇವೆ. ಪ್ರತಿಯೊಂದು ನಮ್ಮಲ್ಲಿ ಬಂದವರಿಗೆ ಕೂಡ ನಾವು ಹೋಗ್ಬೋದು, ಶಿವಪ್ರಸಾದ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿ ಹೇಳ್ತೇವೆ.